ಇನ್ನೇನು ನನಗೆ ಈ ವಿದ್ಯೆಯಿಂದ ಪ್ರಯೋಜನ ಇಲ್ಲ ಅಂತ ಅದರ ಬಗ್ಗೆ ಅನಾಸ್ಥೆಯನ್ನು ವಹಿಸಬಾರದು ಅನ್ನುವ ಅರ್ಥದಲ್ಲಿ ಅದನ್ನು ಚೆನ್ನಾಗಿ ಭದ್ರವಾಗಿ ಇಟ್ಟುಕೊಳ್ಳಬೇಕು. ಸುಪುಣ್ಯಾರ್ಜನೆ ಮಾತ್ಸರ್ಯಂ, ಉತ್ತಮವಾದ ಪುಣ್ಯ. ವಾದಿರಾಜ ಶ್ರೀಪಾದಂಗಳವರು ಆ ಸು ಎಂಬ ಶಬ್ದವನ್ನು ಬಳಸುವ ಹಿನ್ನೆಲೆಯಲ್ಲಿ ಬಹಳ ಔಚಿತ್ಯ ಇದೆ. ಪುಣ್ಯ ಅಂದರೆ ನಾವು ಸಕಾಮ ಕರ್ಮಗಳನ್ನು ಮಾಡಿದರೂ ಪುಣ್ಯ ಬರ್ತದೆ. ಏನೇನೋ ಸ್ವಾರ್ಥಕ್ಕಾಗಿ ಕರ್ಮಗಳನ್ನು ಮಾಡಿಯೂ ತಾತ್ಕಾಲಿಕವಾದ ಫಲವನ್ನು ಕೊಡುವ ಪುಣ್ಯ ಬರುತ್ತೆ. ಅಂತಹ ಪುಣ್ಯ ಅಲ್ಲ, ಸುಪುಣ್ಯ, ನಿಷ್ಕಾಮ ಕರ್ಮದಿಂದ ಬಂದಂತಹ ಪುಣ್ಯ, ಮೋಕ್ಷ ಸಾಧನವಾದಂತಹ ಅಪರೋಕ್ಷ ಜ್ಞಾನಕ್ಕೆ ಉಪಯುಕ್ತವಾಗುವಂತಹ ಪುಣ್ಯ. ಅಂತಹ ಶ್ರೇಷ್ಠವಾದ ಪುಣ್ಯವನ್ನು ಒಬ್ಬರು ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ಮಾತ್ಸರ್ಯ ಇರಬೇಕು. ಅಂದರೆ ಅವರು ಪುಣ್ಯ ಮಾಡದೇ ಇರೋ ಹಾಗೆ ಆಗಬೇಕು ಅನ್ನುವುದರಲ್ಲಿ ತಾತ್ಪರ್ಯ ಅಲ್ಲ, ನಾನೂ ಹಾಗೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು.